ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡಿ ಪಿಕ್ಚರ್ಸ್. ಇವತ್ತು ನಮಗೆ ಮ್ಯಾಕ್ಸಿಮಮ್ ಮಾಸ್ನ ಹತ್ತಿರದಿಂದ ನೋಡಿರೋರು ಒಬ್ಬರು ಸಿಕ್ಕಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನೀವು ಸುದೀಪ್ ಸರ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ, ತುಂಬ ಇಷ್ಟು ದಿವಸಗಳ ಜರ್ನಿಲಿ ಅವ್ರ ಜೊತೆ ಭಾಗಿಯಾಗಿದ್ದೀರಾ. ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸೊ ನಾನು ಅಣ್ಣಗೆ ಎಷ್ಟೊಂದು 7 ಇಯರ್ಸಿಂದ ಫ್ರೆಂಡ್ಸು. ಸೊ ಕ್ರಿಕೆಟಿಂದನೇ ಫ್ರೆಂಡ್ ಆಗಿದೆ ನಾನು ಅಣ್ಣ. ಸೊ ಅಲ್ಲಿಂದ ಇದುವರೆಗೂ ಒಂದು ಜರ್ನಿ ಇದೆ ನಮ್ಮಿಬ್ಬರದು. ಸೊ ನಾನು ನಮ್ಮಿಬ್ಬರ ಬಗ್ಗೆನೂ ಹೇಳ್ಬೇಕು ಅಂದ್ರೆ ನಮ್ಮಿಬ್ಬರ ಬಗ್ಗೆನೂ ಏನೋ ಒಬ್ರಿಗೊಬ್ರಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ. ಜಸ್ಟ್ ಲವ್, ಕೇರ್, ಟ್ರಸ್ಟ್, ರೆಸ್ಪೆಕ್ಟ್ ಇಷ್ಟೇ ಇರೋದು. ಸೊ ಅದರಿಂದ ಇಷ್ಟು ವರ್ಷ ನಮ್ಮಿಬ್ಬರದು ಫ್ರೆಂಡ್ಶಿಪ್ ಬೆಳ್ಕೊಂಡ್ಬಂದಿದೆ. ಸೊ ಅದಕ್ಕೆ ನಾನು ವೆರಿ ಲಕ್ಕಿ ಅನ್ಕೊಂತೀನಿ ಅವ್ರ ಜೊತೆಗಿರೋದು. ಸೊ ನಿಮಗೆ ಮ್ಯಾಕ್ಸ್ ಹೆಂಗೆ ಪರಿಚಯ ಆಯಿತು ಸರ್? ಆಕ್ಚುಲಿ ನನಗೆ ಮ್ಯಾಕ್ಸ್ ಬಂದಿದ್ದು ಇದು ಅಕ್ಕಯಿಂದ. ಆಕ್ಚುಲಿ ಹೇಳ್ಬೇಕಂದ್ರೆ ಅಕ್ಕ ಅಂದ್ರೆ ಪುಷ್ ಮಾಡ್ತಾರೆ ನನಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋಗೋಕೆ. ಸೊ ಫಸ್ಟ್ ಮೂವಿ ನಂದು ಡಿಯರ್ ಕಣ್ಮಣಿ, ಅದು ಸ್ಟಾರ್ಟ್ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಅದಾದ್ಮೇಲೆ ಬಂದಿದೆ ಇದು ಮ್ಯಾಕ್ಸ್. ಸೊ ಆಕ್ಚುಲಿ ಅಣ್ಣ ಅಕ್ಕಗೆ ಇಬ್ರಿಗೂ ಗೊತ್ತಿಲ್ಲ ಇದು ನ್ಯೂಸು, ನಾನು ಇದರಲ್ಲಿ ಆಕ್ಟ್ ಮಾಡ್ತಾ ಇದೀನಿ ಅಂತ. ಬಟ್ ನನಗೆ ಎವ್ರಿ ಟೈಮ್ ಪುಷ್ ಮಾಡಿ ಮೋಟಿವೇಟ್ ಮಾಡಿದ್ದು ಅಕ್ಕ. ಸೊ ನಾನು ಆ ಟೈಮಲ್ಲಿ ಏನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತಿದ್ದಾಗ ಬಂದು ಅಕ್ಕ ಕೇಳಿದ್ರು ನನಗೆ ಏನು ಮಾಡ್ತೀಯ ಲೈಫಲ್ಲಿ ಅದು ಇದು ಅನ್ಕೊಂಡು. ಅವಾಗ ನಾನು ರೈಲ್ವೇಸಲ್ಲೂ ವರ್ಕ್ ಮಾಡ್ತಿದ್ದೆ, ಬಿಟ್ಬಿಟ್ಟಿದ್ದೆ ಜಾಬು. ಸೊ ನನಗೆ ಕ್ರಿಕೆಟ್ ಆದ್ಮೇಲೆ ಇದ್ದಿದ್ದೆ ಮೂವಿಗೆ ಬರಬೇಕು ಅಂತ. ಸೊ ಅವಾಗ ಏನೂ ಮಾಡ್ತಾ ಇರ್ಲಿಲ್ವಲ್ಲ. ಸೊ ಅಕ್ಕನೇ ಈ ಥರ ನಿನ್ನ ಪೋರ್ಟ್ಫೋಲಿಯೋ ಏನಿದೆ, ಪಿಕ್ಸ್ ಏನಿದೆ, ಬೇರೆ ಪ್ರೊಡ್ಯೂಸರ್ಸ್ಗಾಗಲಿ ಡೈರೆಕ್ಟರ್ಸ್ಗಾಗಲಿ ಕಳಿಸು, ಇಲ್ಲ ಏನಾನ ಆಗ್ಬೋದು ಅದು ಇದು ಅಂತ ಹೇಳಿದ್ರು. ಮಿಸ್ ಮಾಡಿದ್ರೆ ನನಗೆ ಸಿಕ್ಕಿದೆ ಮ್ಯಾಕ್ಸ್. ಆಕ್ಚುಲಿ ನಾನು ಕನ್ಫರ್ಮ್ ಮಾಡ್ಕೊಂಡೆ ಡೈರೆಕ್ಟರ್ ಹತ್ರ, ಪಕ್ಕ ಅಲ್ವಾ ನಾನು ಮಾಡ್ತಾ ಇರೋದು ಅಂತ. ಯಾಕೆಂದ್ರೆ ನನ್ಗೆ ಏನಂದ್ರೆ ಆ ಟೈಮಲ್ಲಿ ಯಾವ್ದೋ ಒಂದು ಸಿಕ್ಕಿದ್ರೆ ಸಾಕು, ಮಾಡೋಣ ಆಸ್ ಎ ಆರ್ಟಿಸ್ಟ್ ವರ್ಕ್ ಮಾಡೋಣ, ಇಷ್ಟೇ ಸಿಗ್ಬೇಕು, ಅಷ್ಟೇ ದೊಡ್ಡ ರೋಲ್ ಬೇಕು, ಆ ಥರ ಏನೋ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಪ್ಯಾನ್ ಇಂಡಿಯಾ ಮೂವಿ ಸಿಗ್ತಾ ಇದೆಯಲ್ಲ ಅಂತ ಒಂದು ಖುಷಿ. ಇನ್ನೊಂದೇನಂದ್ರೆ ಅಣ್ಣ ಇದ್ದಾರೆ, ಅದು ಇನ್ನೊಂದು ಖುಷಿ. ಸೊ ಅವ್ರಿಬ್ರಿಗೂ ಗೊತ್ತಿಲ್ಲ, ಅವ್ರಿಬ್ರು ಒಂದಿನ ಟೆರೆಸ್ ಮೇಲೆ ಕೂತಿದ್ರು, ಹೋಗಿ ಹೇಳ್ದೆ ಈ ಥರ ಮಾಡ್ತಾ ಇದೀನಿ ಅಂತ. ತುಂಬಾ ಖುಷಿ ಪಟ್ರು. ಆಲ್ ದಿ ಬೆಸ್ಟ್ ಚಿನ್ನ, ಒಳ್ಳೇದಾಗ್ಲಿ ಅಂತ ಅಂದ್ರು ಅಣ್ಣ. ಅಕ್ಕ ಸಪ್ರೇಟ್ ಆಗಿ ಕರೆದಿ ನನಗೆ ಹೇಳಿದ್ರು, ಹಿಂಗೆ ಬೆಳಿ, ಎಲ್ಲೂ ಅಷ್ಟೇ ನಿನ್ನ ಹಾರ್ಡ್ ವರ್ಕ್ ಏನೇನು ಮಾಡ್ತೀಯ ಅದು ಮಾಡು, ಅರ್ಥ ಆಯ್ತಾ? ನಿಮ್ಗೆ ಏನೇ ಇದ್ರು ಅಂದ್ರೆ ಸಿನಿಮಾ ಬಿಟ್ಟು ಬೇರೆ ಏನೇ ಆಕ್ಟಿವಿಟೀಸ್ ಇದ್ರು ಅದು ಸಪ್ರೇಟ್. ಮೂವಿಗೆ ಏನು ಮಾಡಬೇಕು, ನೀನು ಏನು ಕೊಡಬೇಕು ಅದೆಲ್ಲ ಕೊಡು, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಿದ್ರು. ಸರ್, ನಾವು ಇವಾಗಲೂ ನೋಡ್ಬೋದು, ಇಲ್ಲ ನಾವು ರೀಸೆಂಟಾಗಿ ಮೊನ್ನೆ ಆಡಿಯೋ ಲಾಂಚಲ್ಲಿ ನೋಡಿದ್ರಿ, ನೀವು ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ರಿ. ಹಾಗೆ ಕೂದಲು ಸ್ಟೈಲ್ ಆಗಿರ್ಬೋದು, ಸುದೀಪ್ ಸರ್ ಥರನೇ ಆಲ್ಮೋಸ್ಟ್ ಅದೇ ಥರನೇ ಇದೆ. ಸೊ ಅವ್ರದ್ದು ಇಲ್ಲಿ ಇನ್ಸ್ಪಿರೇಷನ್ ಇದೆಲ್ಲ ಬಂದಿದ್ದು ಓಕೆ, ಒಂದು ಫಾರ್ಮ್ ಅಲ್ಲಿ ಅವ್ರನ್ನ ನೋಡ್ಕೊಂತ, ಅವ್ರು ಹೆಂಗ್ ಕ್ಯಾರಿ ಮಾಡ್ತಾರೆ ಅವರನ್ನ ಅದು ನೋಡ್ಕೊಂತ ಬಂದಿದ್ದು ಅದು ಸ್ವಲ್ಪ. ಬಟ್ ನನಗೆ ಆಸ್ ಅ ಕ್ರಿಕೆಟರ್ ನನಗೆ ಜಾಸ್ತಿ ಒಂಥರ ಚೆನ್ನಾಗಿ ಕಾಣಿಸ್ಕೊಬೇಕು, ಗುಡ್ ಲುಕಿಂಗ್ ಆಗಿ, ಇದೆಲ್ಲ ಸ್ಟೈಲ್ ಅಲ್ಲಿಂದ ಕಲ್ತಿದ್ದು ನಾನು ಕ್ರಿಕೆಟ್ ಅಲ್ಲಿ. ಬಟ್ ಇಲ್ಲಿ ಬಂದ್ಮೇಲೆ ಇನ್ನೂ ಏನನ್ನ ಆಡ್ ಮಾಡ್ಬೋದಾ ಇದ್ರಲ್ಲಿ ಅಂದ್ಬಿಟ್ಟು ಅವ್ರ ಹತ್ರ ಕಲ್ತಿದ್ದು ನಾನು. ಬಟ್ ಎಲ್ಲೋದ್ರೂ ನನ್ಗೆ ಇಷ್ಟ, ನನಗೆ ಚೆನ್ನಾಗಿ ಕಾಣಿಸ್ಕೊಳಕ್ ಇಷ್ಟ, ಓಕೆನಾ? ಸೊ ಏನ್ ಇವತ್ತಿರ್ತೀವಿ ನಾಳೆ ಇರಲ್ಲ, ಇರೋ ಅಷ್ಟು ದಿನ ಎಂಜಾಯ್ ಮಾಡ್ಬಿಟ್ಟು ಹೋಗೋದೇ ನಮ್ಗೆ ಗೊತ್ತಿರೋದು. ಸೊ ಅವ್ರನ್ನ ನೋಡಿ ಕಲ್ತಿ ಸ್ವಲ್ಪ ಅವ್ರ ತರನೇ ಕ್ಯಾರಿ ಮಾಡೋದು ಅನ್ನೋದಕ್ಕಿಂತ ನಾನು ಏನಾನ ಡಿಫ್ರೆಂಟ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಆ ಥರ ಕ್ಯಾರಿ ಮಾಡ್ತೀನಿ. ಸೊ ನಾನು ಎಲ್ಲೋದ್ರೂ ಚೆನ್ನಾಗಿ ಕಾಣಿಸ್ಕೋಬೇಕು. ಮತ್ತು ಇನ್ನೊಂದೇನೋ ನಾನು ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ. ಸರ್, ನೀವು ಕ್ರಿಕೆಟರ್ ಅಂತ ಹೇಳಿದ್ರಿ, ಕ್ರಿಕೆಟರಲ್ಲಿ ಬೌಲರ, ಬ್ಯಾಟ್ಸ್ಮನ್, ಆಲ್ರೌಂಡ್ರ, ಹಿಂಗೆ? ಆಲ್ರೌಂಡರ್. ನಾನು ಓಪನರು, ನಾನು ಆಫ್ ಸ್ಪಿನ್ನರು, ಬಿಟ್ಟರೆ ಕೀಪಿಂಗು ಮಾಡ್ತೀನಿ. ಇದಕ್ಕಿಂತ ಮುಂಚೆ ಎಲ್ಲನ ಆಡಿದ್ದುಂಟಾ? ನಾನು ಕರ್ನಾಟಕ ಆಡಿದ್ದೀನಿ, ಆಲ್ ಏಜ್ ಕ್ಯಾಟಗರೀಸ್ ಆಡಿದ್ದೀನಿ, ಮತ್ತು ರೈಲ್ವೇಸಲ್ಲಿ ವರ್ಕ್ ಮಾಡ್ತೀನಿ, ರೈಲ್ವೇಸ್ಗೂ ಆಡಿದ್ದೀನಿ. ಸೊ ಫಸ್ಟು ನನಗೆ ಕ್ರಿಕೆಟೇ. ಸೊ ಕ್ರಿಕೆಟ್ ಅದು ಬಿಟ್ಟಾದ್ಮೇಲೆ ಇವಾಗ ನನಗೆ ಇದ್ದಿದ್ದೇ ಆಪ್ಷನ್ ಇದು ಮೂವಿ. ಸರ್, ಕ್ರಿಕೆಟ್ ಇಂದ ಮೂವಿಗೆ ಯಾಕೆ ಬಿಡಬೇಕು ಅನ್ಸ್ತು? ಇವಾಗ ಏನ್ ಗೊತ್ತಾ, ಕ್ರಿಕೆಟ್ ಒಂದು ಸರ್ಟನ್ ಏಜ್ ತನಕ ಆಡ್ಬೋದು ಅಷ್ಟೇ. ಎಲ್ಲಿ ತನಕ ನಿಮ್ ಫಿಟ್ನೆಸ್ ಇರುತ್ತೆ ಅಲ್ಲಿ ತನಕ ಆಡ್ಬೋದು. ಬಟ್ ಇನ್ನೊಂದೇನಂದ್ರೆ ಈ ಜನರೇಷನ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರಬೇಕು. ಒಂದು ಆಸ್ ಎ ಕ್ರಿಕೆಟ್ ಯಾವುದೇ ಸ್ಪೋರ್ಟ್ಸ್ ಇರಲಿ, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರಬೇಕು, ಅದ್ರ ಜೊತೆ ಪುಷ್ ಇರಬೇಕು, ಅದ್ರ ಜೊತೆ ಇದು ಇರಬೇಕು. ಸೊ ಅದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇತ್ತು, ಬಟ್ ಪುಷ್ ಸಪೋರ್ಟ್ ಎಲ್ಲ ಬೇಕಲ್ಲ, ಅದಿರಲಿಲ್ಲ. ಸೊ ಅದ್ರ ಬದಲು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಇದು ಈ ಥರ ಸಿನಿಮಾ. ಸೊ ಇದನ್ನು ಚೂಸ್ ಮಾಡಿದೆ. ಸೊ ಇವಾಗ ಇಲ್ಲಿದ್ದೀನಿ. ಸೊ ಪ್ರೊಫೆಷನಲ್ ಕ್ರಿಕೆಟ್ ಏನೂ ಆಡ್ತಾ ಇಲ್ಲ, ಕ್ರಿಕೆಟ್ ಆಡ್ತಾ ಇದೀನಿ ಬಟ್ ಏನೂ ಆಡ್ತಿಲ್ಲ.
ಮೂವಿ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್ ಇವಾಗ ಮೂವಿಗೆ ಅಂತ ಬಂದ್ರೆ ಮ್ಯಾಕ್ಸ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ? ನಂದು ಒಳ್ಳೆ ಕ್ಯಾರೆಕ್ಟರ್, ಬೈಕರ್ ರೋಲ್ ಮಾಡಿದ್ದೀನಿ ನಾನು. ಬಟ್ ಇದರಲ್ಲಿ ಹೇಳೋ ಥರ ಎಲ್ಲರಿಗೂ ಈಕ್ವಲ್ ವೈಟೇಜ್ ಇದೆ, ಕ್ಯಾರೆಕ್ಟರ್ಗೆ ಎಲ್ಲ ಕನೆಕ್ಟೆಡ್ ಆಗಿದೆ, ಸೀನ್ಸ್ಗೆ, ಸ್ಟೋರಿಗೆ. ಯಾರ್ದು ಕಮ್ಮಿ ಯಾರ್ದು ಜಾಸ್ತಿ ಅಂತ ಏನಿಲ್ಲ. ಮೂವಿಗೆ ಏನು ಬೇಕು, ಸ್ಟೋರಿಗೆ ಏನು ಬೇಕು, ಅದರ ಪರ್ಫೆಕ್ಟ್ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಬರುತ್ತೆ. ಒಂಥರ ವಿಲನಿಶ್ ಲುಕ್ ಅಥವಾ ಹೀರೋಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್? ಹೇಳಿ ನನ್ನನ್ನು ನೋಡಿದ್ರೆ ಹೆಂಗ್ ಕಾಣಿಸ್ತೀನಿ ನಾನು? ಸರ್ ಒಂದ್ ಕಡೆ ಹೀರೋಗೆ ಸಪೋರ್ಟಿಂಗ್ ಅಂತಾನು ಅನ್ಸುತ್ತೆ, ಆದ್ರೆ ಇನ್ನೊಂದ್ ಕಡೆ ನೀವು ಕೂದಲು ಬಿಟ್ಕೊಂಡು ಗ್ಲಾಸ್ ಎಲ್ಲ ಹಾಕೊಂಡ್ ಬಂದಾಗ ಒಂದು ವಿಲನಿಶ್ ಲುಕ್ ಸಿಗುತ್ತೆ. ಸೊ ಅದಕ್ಕೆ ಆ ಕನ್ಫ್ಯೂಷನ್ ಇಂದ ಹೊರಗೆ ಬರೋಣ ಅಂತ. ನೋಡಿ ಗೊತ್ತಾಗುತ್ತೆ. ತುಂಬಾ ಹೇಳಿದ್ರೆ ಏನ್ ಗೊತ್ತಾ, ಬಿಟ್ಕೊಟ್ಟಂಗಾಗುತ್ತೆ ಸ್ಟೋರಿ. ಅಟ್ಲೀಸ್ಟ್ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಆದ್ರೆ ಒಂಚೂರು ಹೇಳಿ. ಹೇಳದ್ನಲ್ಲ ಬೈಕರ್ ಅಂತ. ಸರ್ ಇವಾಗ ಈ ಮೂವಿಲಿ ತುಂಬಾ ದೊಡ್ಡ ದೊಡ್ಡ ಕ್ಯಾಸ್ಟ್ ಇದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಿಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಆಕ್ಚುಲಿ ಯಾರನ್ನೂ ಅಂದ್ರೆ ಅಷ್ಟು ಹತ್ರದಿಂದ ಇದುವರೆಗೂ ನೋಡಿರ್ಲಿಲ್ಲ. ಈ ಮೂವಿ ಬಂದ್ಮೇಲೆ ನೋಡಿದ್ದು. ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಏನಿಲ್ಲ ಅಂದ್ರೆ ಒಂದು 10-15 ಮೂವೀಸ್ ಮಾಡಿದ್ದಾರೆ. ಅಣ್ಣ ಲೆಜೆಂಡ್ ಗೊತ್ತೇ ಇದೆ. ಅದ್ ಬಿಟ್ರೆ ಸುನೀಲ್ ಸರ್ ಆಗಲಿ, ವರೂಸ್ ಮ್ಯಾಮ್ ಆಗಲಿ, ಮತ್ತೆ ರೆಡಿಂಗ್ಸ್ ಇಲ್ಲಿ ಅವರಿದ್ದಾರೆ, ಮತ್ತೆ ಪ್ರಭಾಕರ್ ಅಂತ ಇದ್ದಾರೆ. ಆಮೇಲೆ ಎಷ್ಟೋ ಜನ ಸೀನಿಯರ್ ಆರ್ಟಿಸ್ಟ್, ಸುಧಾ ಮೇಡಮ್ ಇದ್ದಾರೆ, ವಿಜಯ್ ಚಂದೂರ್, ಗೋವಿಂದೇಗೌಡ, ಸುಕೃತ, ಸಂಯುಕ್ತ, ಇವರೆಲ್ಲರ ಹತ್ರನೂ ಏನೇನೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ, ಅದಕ್ಕೆ ಎಲ್ಲರೂ ಇಲ್ಲಿದ್ದಾರೆ. ಸೊ ಅವನ್ನೆಲ್ಲ ನೋಡಿ ನೋಡಿ ಕಲ್ತಿ ಏನೋ ಒಂದು ಪರ್ಫಾರ್ಮ್ ಮಾಡಿದ್ದೀನಿ, ಚೆನ್ನಾಗೇ ಮಾಡಿದ್ದೀನಿ. ಬಟ್ ಈ ಮೂವಿ ಸಿಕ್ಕಿದಾಗ ನನಗೆ ಇನ್ನ ಬೇರೆ ಕಡೆಯಿಂದ ಮೂವೀಸು ಆಫರ್ ಸ್ಟಾರ್ಟ್ ಆಯ್ತು ಬರೋಕ್ಕೆ. ಸದ್ಯಕ್ಕೆ ಅದು ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ಸರ್ ನೀವು ಸುದೀಪ್ ಸರ್ನ ತುಂಬಾ ಹತ್ರದಿಂದ ನೋಡಿದೀರಾ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆಕ್ಚುಲಿ ಅವರು ಒಂದು ಏನಂತಾರೆ ಲೆಜೆಂಡ್ ಆಗಿ ನಮ್ಮ ಜೊತೆ ಎಲ್ಲ ಅಂದ್ರೆ ಇನ್ವಾಲ್ವ್ ಆಗೋದಾಗ್ಲಿ, ಸ್ಕ್ರೀನ್ ಶೇರ್ ಮಾಡೋದಾಗ್ಲಿ, ಒಂಥರ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಯಾಕೆಂದ್ರೆ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಅಣ್ಣ ಜೊತೆ ಮಾಡ್ಬೇಕಾದ್ರೆ ಎಲ್ರಿಗೂ ಒಂಥರ ಭಯ, ಏನ್ ಅನ್ಕೊಂಡ್ಬಿಡ್ತಾರೆ, ನಾವ್ ಏನನ್ನ ತಪ್ಪು ಹೇಳಿದ್ರೆ ಏನನ್ನ ಅನ್ಕೊಂತಾರ, ಮಾತಾಡ್ತಾ ಇರೋದು, ಯಾರು ಮಾತಾಡ್ತಾ ಇರಲಿಲ್ಲ. ಬಟ್ ಎಲ್ಲ ಆರ್ಟಿಸ್ಟು ನನ್ನ ಹತ್ರ ಮಾತಾಡೋರು, ಅಣ್ಣ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಒಂದಿನ ಶಾರ್ಟ್ಸ್ ಮಧ್ಯದಲ್ಲಿ ಎಲ್ಲಾರ್ಗು ಚೇರ್ ಹಾಕಿ ಕೂರಿಸಿ, ಅಂದ್ರೆ ಎವ್ರಿ ಟೈಮ್ ಇದು ಎವ್ರಿ ಡೇ ಮಾಡಿದ್ದಾರೆ. ನಾರ್ಮಲ್ ಆಗಿ ಶೂಟ್ ಇದ್ದಾಗೆಲ್ಲ ಎಲ್ಲಾರ್ಗು ಅವ್ರದ್ದು ಲೈಫಲ್ಲಿ ಏನ್ ಮಾಡ್ತಾ ಇದೀರಾ ಅಂತ ಕೇಳೋದು, ಪಾಸ್ಟ್ ಫ್ಯೂಚರ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ ಅದು ಇದು ಅಂತ ಕೇಳಿ ಎಲ್ಲಾರ್ಗು ರೇಗಿಸಿ ಫನ್ ಮಾಡಿ ಒಂದು ಫನ್ ಮೂಮೆಂಟ್ ಕ್ರಿಯೇಟ್ ಮಾಡಿ ಎಲ್ರಿಗೂ ಆ ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಹೋದ್ರೆ ನಾವು ಅಣ್ಣ ಮೂವಿನಲ್ಲಿ ಮಾಡ್ತಿದೀನಿ ಅಂತ ಅಂದ್ರೆ ಅದು ಒಂಥರ ಕಾಲೇಜ್ ಇಲ್ಲ ಸ್ಕೂಲ್ ಹೋದಂಗೆ ಏನೋ ಕಲಿಯಕ್ಕೆ ಸಿಗುತ್ತೆ. ಲರ್ನಿಂಗ್ ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್, ಏನೇ ಆಗಲಿ ಟೆಕ್ನಿಷಿಯನ್, ಅದೆಲ್ಲ ಒಂದು ಲರ್ನಿಂಗ್ ಪ್ರೋಸೆಸ್. ಅಣ್ಣ ಸರ್ ನಿಮ್ದು ಅವ್ರದ್ದು ಶಾರ್ಟ್ಸ್ ಇದ್ದಾಗ ನೀವೇನಾದ್ರು ನರ್ವಸ್ ಆದ್ರ, ಇಲ್ಲ ಅವ್ರು ನಿಮ್ಗೆ ಏನಾದ್ರು ಹೇಳ್ಕೊಡ್ತಿದ್ರಾ, ಅಥವಾ ಟೀಚಿಂಗ್ಸ್ ಏನಾದ್ರು ಕೊಟ್ಟಿದ್ರ, ಇಲ್ಲ ಒಂದು ಟಿಪ್ಸ್ ಏನಾದ್ರು ಕೊಡ್ತಿದ್ರಾ ಅಂತ? ನನ್ ಶಾರ್ಟ್ಸ್ ಇದ್ದಾಗ ಅಣ್ಣ ಶಾರ್ಟ್ಸ್ ಇರಲಿಲ್ಲ, ಅಣ್ಣ ಶಾರ್ಟ್ಸ್ ಇದ್ದಾಗ ನನ್ ಶಾರ್ಟ್ಸ್ ಇಲ್ಲ. ಬಟ್ ಅವ್ರು ಇದು ಎಡಿಟಲ್ಲೆಲ್ಲ ನೋಡೋರಲ್ಲ, ಅವಾಗ ಎನ್ಕರೇಜ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿದ್ದೆ ಅಲ್ಲಿ. ಅಣ್ಣ ಹತ್ರ ನಾನು ಯಾವತ್ತೂ ಅಷ್ಟೇ, ಅಣ್ಣ ಇದು ಹೆಂಗ್ ಬರ್ತಾ ಇದೆ, ಅದು ಹೆಂಗ್ ಬರ್ತಾ ಇದೆ ಅಂತ ಕೇಳಿಲ್ಲ ನಾನು. ನನ್ಗೆ ಇನ್ನೊಂದೇನು ಅಂದ್ರೆ ಸ್ಟೇಜ್ ಫಿಯರ್ ಇಲ್ಲ. ಹಿಂಗ್ ಪರ್ಫಾರ್ಮ್ ಮಾಡ್ಬೇಕು, ಹಂಗ್ ಪರ್ಫಾರ್ಮ್ ಯಾರು ನೋಡ್ತಾರ, ಅದು ಇದು ಏನಿಲ್ಲ. ಅವ್ರನ್ನ ನೋಡಿ ನೋಡಿ ಕಲ್ತಿದ್ದೀನಿ ನಾನು. 7 years ಅಲ್ಲಿ ಅವ್ರೆಲ್ಲೇ ಹೋದ್ರು ಶೂಟ್ಗೆ, ಸೆಟ್ ಅಲ್ಲಿ ಅಲ್ಲಿ ನೋಡಿ 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 ಕಲ್ತಿದ್ದೀನಿ. ಸರ್ ಇವಾಗ ಸುದೀಪ್ ಸರ್ದೇ ಒಂದು ಬ್ರ್ಯಾಂಡ್ ಅಂತ ಇದೆ. ಸೊ ನೆಕ್ಸ್ಟ್ ನೀವು ಇವಾಗ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ ಇಂಡಸ್ಟ್ರಿಗೆ ಮ್ಯಾಕ್ಸ್ ಮೂಲಕ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ನನ್ಗೆ ಯಾರಿಂದ ಆಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಾನು ಆಕ್ಚುಲಿ ಏನು ಅಂದ್ರೆ ನನ್ನ ಗೋ ವಿತ್ ದ ಫ್ಲೋ. ನಾನು ಓಕೆನಾ, ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡಲ್ಲ, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಲ್ಲ. ಇವತ್ತು ಇದೀವ, ಆಕ್ಟ್ ಮಾಡ್ತಾ ಇದೀವ, ಇವತ್ತು ಏನ್ ಸೀನ್ ಇದೆ ಬರೀ ಇಷ್ಟು ಮಾತ್ರ ನೋಡ್ತೀನಿ, ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಮಾಡಬೇಕು ಅಷ್ಟೇ. ಅದನ್ನೇ ಯಾವಾಗಲೇ ಹೇಳಿದ್ನಲ್ಲ, ನನ್ಗೆ ಇಷ್ಟೇ ಚಿಕ್ಕ ರೋಲು ಅಷ್ಟೇ ದೊಡ್ಡ ರೋಲು ಏನೂ ಇಲ್ಲ. ವಿಲನ್ ಆಗೇ ಮಾಡಬೇಕು, ಹೀರೋ ಆಗೇ ಮಾಡಬೇಕು ಅಂತನೂ ಏನೂ ಇಲ್ಲ. ಏನ್ ಕೊಟ್ರು ದೇವರ ಕಾಣಿಕೆ ಅನ್ಕೊಂಡು ಮಾಡೋದಷ್ಟೇ ಪರ್ಫಾರ್ಮೆನ್ಸ್. ಸರ್ ಇವಾಗ ಮ್ಯಾಕ್ಸ್ ಮೂವಿ ಅಂತ ಬಂದಾಗ ನೀವು ಸುದೀಪ್ ಸರ್ನ ಹತ್ರದಿಂದ ನೋಡಿದವರು, ಪ್ಲಸ್ ಅವ್ರ ಆ್ಯಕ್ಟಿಂಗ್ನೆಲ್ಲ ನೀವು ನೋಡಿರ್ತೀರ. ನಿಮಗೆ ಸುದೀಪ್ ಸರ್ ಅಲ್ಲಿ ಇಷ್ಟವಾಗಿದ್ದ ಗುಣ ಆಗಿರಲಿ, ಮತ್ತೆ ಅವರು ಸೆಟ್ಟಲ್ಲಿ ಪೊಟ್ರೆ ಮಾಡೋ ಗುಣ ಆಗಿರಲಿ, ಅದೇ ಅಂದ್ರೆ ಎಲ್ಲರ ಜೊತೆನೂ ಎಲ್ಲಾರ್ನು ಇವಾಗ ನೀವೇ ಬರ್ತಾ ಇದ್ದೀರಾ ಅನ್ಕೊಳ್ಳಿ ಮನೆಗೆ, ನಿಮ್ಗೆ ಏನೋ ಒಂದು ಸೆಟ್ ಮಾಡಿಬಿಟ್ಟಿರ್ತಾರೆ ಮನೇಲಿ. ಅಂದ್ರೆ ಇವ್ರು ಬರ್ತಾ ಇದಾರೆ, ಹಿಂಗೆ ಅರೇಂಜ್ಮೆಂಟ್ ಆಗಿರ್ಬೇಕು, ಅದು ಇಲ್ಲಿ ಅಂದ್ರೆ ಏನೇ ಆಗ್ಲಿ, ಪ್ರಾಪರ್ಟಿ ಆಗ್ಲಿ, ಒಂದು ಡೆಕೋರೇಟ್ ಮಾಡ್ತಾರೆ ಮನೇನ. ಅಷ್ಟು ಏನಂತಾರೆ
ಆರಾ ಕ್ರಿಯೇಟ್ ಮಾಡ್ತಾರೆ. ಒಬ್ರು ಬರ್ತಾ ಇದಾರೆ ಗೆಸ್ಟ್ ಮನೆಗೆ ಅಂದ್ಮೇಲೆ ಅದು ಒಂಥರ ಸೆಟ್ ತರನೇ ಕ್ರಿಯೇಟ್ ಮಾಡ್ತಾರೆ. ಸೊ ಅದು ಹಾಸ್ಪಿಟಾಲಿಟಿ ಏನಿದೆಯಲ್ಲ ಅದು ಅವರಿಂದ ಕಲಿಬೇಕು ಆಕ್ಚುಲಿ ಎಲ್ಲರೂ. ಸರ್ ನೀವೊಬ್ರು ಫ್ಯಾನ್ ಬಾಯ್ ಆಗಿ ನಿಮ್ಗೆ ಸುದೀಪ್ ಸರ್ ಕ್ಯಾರೆಕ್ಟರ್ ಯಾವ್ದು ತುಂಬಾ ಇಷ್ಟ ಆಗಿದ್ದು ಅಂದ್ರೆ? ನನಗೆ ನೆಲ್ಲ ನೋಡಿದ್ದೀರಾ ಅದು. ಇದ್ರಲ್ಲೂ ಒಂದು ಕಾಕಿ ಲುಕ್ ಅಲ್ಲಿ ನಮ್ಗೆ ಕಾಣಿಸ್ಕೊಂತಿದ್ದಾರೆ. ಸುದೀಪ್ ಸರ್ ಕಾಕಿ ಹಾಕಿದ್ರೇನೆ ಆ ಫಿಲಿಂ ಹಿಟ್ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಕಾಕಿ ಲುಕ್ಗೂ ಹಿಂದೆ ಮಾಡಿರೋ ಕಾಕಿ ಲುಕ್ಗೂ ಏನ್ ಡಿಫ್ರೆನ್ಸ್ ಅಂತ ನೀವೊಬ್ರು ಫ್ಯಾನ್ ಆಗಿ ನೀವು ಹೆಂಗ್ ಹೇಳ್ಬೋದು? ನನ್ಗೇನ್ ಗೊತ್ತಾ, ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಕೆಂಪೇಗೌಡದಲ್ಲಿ ಅಗ್ರೆಷನ್ ನೋಡಿದ್ದೀರಾ, ಆಮೇಲೆ ವೀರಮದ ಕರೀಲಿ ಒಂಥರ ಆಟಿಟ್ಯೂಡ್ ಕಾಮಿಡಿ ಅದ್ ನೋಡಿದ್ದೀರಾ, ಮತ್ತೆ ಕೋಟಿಗೊಬ್ಬ ತಗೊಂಡ್ರೆ ಕ್ಲೆವರ್ನೆಸ್ ಅದ್ ನೋಡಿದ್ದೀರಾ. ಅದೆಲ್ಲ ಈ ಮೂವಿನಲ್ಲಿ ನೋಡ್ಬೋದು ನೀವು. ಒಂದು ಮಾಸ್ ಆಗಿ ಇದೆ ಮೂವಿ ಕಮರ್ಷಿಯಲಿ, ಬಟ್ ಅದೆಲ್ಲ ವೇರಿಯೇಷನ್ಸ್ ಏನ್ ನಾನು ಹೇಳಿದ್ನಲ್ಲ ಈ ಮೂವಿನಲ್ಲಿದೆ. ಸೊ ಈ 2.5 year ಏನ್ ಗ್ಯಾಪ್ ಇದೆ ಅದೆಲ್ಲ ಫೀಲ್ ಆಗುತ್ತೆ. ಸರ್ 2.5 years ಗ್ಯಾಪ್ ನ ಒನ್ ನೈಟ್ ಸ್ಟೋರಿಲಿ ಮ್ಯಾಕ್ಸ್ ಅಂತ ತರ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ? ಸುದೀಪ್ ಸರ್ದೇ ಆಕ್ಟಿಂಗ್ ಆಗಿರ್ಲಿಲ್ಲ, ನೀವು ಮೂವಿಲ್ ಮಾಡಿರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿದೆ? ಇವಾಗ ಒಬ್ಬ ಲೆಜೆಂಡ್ ಮೂವಿ ಬರ್ತಾ ಇದೆ ಅಂದ್ಮೇಲೆ ಎಲ್ರು ಕಾದೇ ಕಾಯ್ತಾರೆ. ಅದು ಎಷ್ಟೇ ವರ್ಷ ಆಗ್ಲಿ ತಿಂಗಳಾಗ್ಲಿ ಅದು ಯಾರು ಕೇರೆ ಮಾಡಲ್ಲ. ಸೊ ಅವ್ರು ಬರ್ತಾ ಇದಾರೆ ಅಂದ್ಮೇಲೆ ಸೆಲೆಬ್ರೇಟ್ ಮಾಡಕ್ ಎಲ್ರು ಕಾದೇ ಕಾಯ್ತಾರೆ. ಸೊ ಈ ಮೂವಿನೂ ಅಷ್ಟೇ ಸ್ವಲ್ಪ ಲೇಟ್ ಆಗಿದೆ, ಬಟ್ ಅವ್ರು ಹೇಳಿದ್ರಲ್ಲ ಅವತ್ತು ಸ್ಟೇಜ್ ಮೇಲೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ. ಸೊ ಅದೇ ಸರ್ ಆಫ್ಟರ್ ವೀಕ್ಸ್ ಟೈಮ್ ಅಂತ ನಾವು ಆಡಿಯೋ ಲಾಂಚ್ ಆಗಿ ಒಂದು ವಾರದಲ್ಲಿ ಇವಾಗ ಮೂವಿ ಪ್ಲಸ್ ಪ್ರೀ ರಿಲೀಸು ಅವೆಲ್ಲ ಪ್ರಮೋಷನ್ ಆಕ್ಟಿವಿಟೀಸ್ ನಡೀತಿದೆ. ನೀವು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಹೆಂಗೆ ಹೊಂದ್ಕೊಂಡು ಹೋಗ್ತಿದ್ದೀರಾ? ನಿಮ್ಗೆ ಏನಾದ್ರು ಎಕ್ಟಿಕ್ ಅನ್ಸ್ತಿದ್ಯಾ ಅಥವಾ ಮೂವಿಗೋಸ್ಕರ ನೀವು ಅಷ್ಟು ಕಷ್ಟ ಪಡ್ತಿದ್ದೀರಾ ಏನು ಅಂತ? ನಾನು ಆಕ್ಚುಲಿ ಇಷ್ಟಪಟ್ಟು ಚೂಸ್ ಮಾಡಿರೋ ಫೀಲ್ಡ್ ಇದು ಸಿನಿಮಾ. ನನ್ಗೆ ಯಾವ್ದು ಕಷ್ಟ ಅನ್ಸಲ್ಲ. ನೀವು ಎಲ್ಲೆಲ್ಲಿ ಕರೀತೀರ ಅಲ್ಲಲ್ಲಿ ಬರ್ತೀನಿ, ಪ್ರಮೋಷನ್ಗೆ ಏನ್ ಬೇಕೋ ಅದ್ ಮಾಡ್ತೀನಿ. ನನ್ಗೆ ಇದೆಲ್ಲ ಮಾಡಕ್ ಇಷ್ಟ ಆಕ್ಚುಲಿ. ಒಬ್ಬರ ಜೊತೆ ಮಾತಾಡೋದು ಮತ್ತೆ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಜಾಸ್ತಿ ಇಷ್ಟ ಇಲ್ಲ. ಯಾಕೆಂದ್ರೆ ಎಷ್ಟು ಕಮ್ಮಿ ಫ್ರೆಂಡ್ಸ್ ಇರುತ್ತೆ ಅಷ್ಟು ಕಮ್ಮಿ ಪ್ರಾಬ್ಲಮ್ಸ್, ಎಷ್ಟು ಜಾಸ್ತಿ ಫ್ರೆಂಡ್ಸ್ ಇರ್ತಾರೆ ಅಷ್ಟು ಜಾಸ್ತಿ ಪ್ರಾಬ್ಲಮ್ಸ್. ಮೂವಿ ತಗೊಂಡಾದ್ರೆ ಸಿನಿಮಾ ತಗೊಂಡಾದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ ಹೇಳ್ದಂಗೆ. ಸರ್ ಮ್ಯಾಕ್ಸ್ ಅನ್ನೋದು ಒಂದು ದೊಡ್ಡ ಬಜೆಟ್ ಫಿಲಿಮ್. ಸೊ ಇದರಲ್ಲಿ ಬೇಜಾನ್ ಕ್ಯಾರೆಕ್ಟರ್ಸ್ ಇದೆ. ಪ್ಲಸ್ ನಮಗೆ ಒಂದು ಏನು ಟಿಪ್ ಕೊಟ್ಟಿದ್ರು ಅಂದರೆ ಒನ್ ನೈಟಲ್ಲಿ ನಡೆಯುವಂಥ ಸ್ಟೋರಿ ಅಂತ. ಇವನ್ನೆಲ್ಲ ಮಿಕ್ಸ್ಚರ್ ಮಾಡಿ ಮ್ಯಾಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ನ ನಾವು ಆಚೆ ತೆಗೆದಾಗ ಸೊ ಇದು ಕಂಪಲ್ಸರಿ ಹಿಟ್ ಆಗುತ್ತೆ. ಸುದೀಪ್ ಸರ್ದು ಇದು ಹಿಟ್ ಕೊಡ್ಬೋದು, ಇಲ್ಲ ಗ್ಯಾರಂಟಿ ಹಿಟ್ ಆಗೇ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಹೆಂಗೆ? ಇದು 100% ಮಾಸ್ ಓರಿಯೆಂಟೆಡ್ ಮೂವಿ ಮತ್ತೆ ಕಮರ್ಷಿಯಲ್ ಮೂವಿ ಆಗಿರೋದ್ರಿಂದ ಇದು ಓಡುತ್ತೆ. ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿನೂ ವೇಟ್ ಮಾಡ್ತಾ ಇದ್ದಾರೆ ಅಣ್ಣ ಮೂವಿಗೆ. ಸೊ ಆ ಎಕ್ಸ್ಪೆಕ್ಟೇಷನ್ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಅಣ್ಣಂಗಿದೆ ಫ್ಯಾನ್ಸ್ ಬರ್ತಾರೆ ಅಂತ. ಸೊ ಇದು ಮೂವಿ ಗೆಲ್ಲುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಕನ್ನಡ ಇಂಡಸ್ಟ್ರಿ ಇಂಥ ಮೂವಿ ಬೇಕು, ಓಕೆನಾ? ಕನ್ನಡ ಇದು ಇನ್ನ ಮುಂದೆ ತಗೊಂಡು ಹೋಗಕ್ಕೆ ಮತ್ತೆ ತುಂಬಾ ವರ್ಷಗಳ ನಂತರ ಬರ್ತಾ ಇದೆಯಾ ಅಂತ ಅದೊಂದು ಬೇರೆ ಇದೆ. ಬಟ್ ಇನ್ನೊಂದೇನಂದ್ರೆ ಇದು ಫ್ಯಾನ್ಸ್ ಏನ್ ವೆಯ್ಟ್ ಮಾಡ್ತಾ ಇದಾರಲ್ಲ ಇಷ್ಟು ವರ್ಷನು, ಬಟ್ ಅವ್ರಿಗೂ ಒಂದು ಪೇಷನ್ಸ್ ಇದೆ. ಇಷ್ಟು ದಿನ ಕಾದಿದೀವಿ ಅದು ಇದು, ಅದು ಏನೇ ಎಕ್ಸ್ಪೆಕ್ಟೇಷನ್ಸ್ ಇದ್ರು ಅದು ಈ ಮೂವಿ ರೀಚ್ ಮಾಡಿಸುತ್ತೆ. ಸರ್ ಪ್ರವೀಣ್ ಸರ್ ಅವ್ರನ್ನ ಫಸ್ಟ್ ಟೈಮ್ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಸೊ ನೀವು ಇಂಡಿಯಾ ಥಿಯೇಟ್ರಲ್ಲಿ ಕೂತು ಮ್ಯಾಕ್ಸ್ನ ನೋಡಿದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ನನಗೆ ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದರೆ ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಎಷ್ಟೋ ಜನರು ಕನಸಿದ್ದು ಈ ಮೂವಿ ಮುಖಾಂತರ ನನಗೆ ಮನಸ್ಸಾಗ್ತಾ ಇದೆ. ಬಟ್ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಣ್ಣ ಮೂವಿಲೇ ಇರ್ತೀನಿ ನಾನು ಡೆಬ್ಯೂ ಆಗಿ ಅಂತ. ಇವತ್ತು ಅದು ದೇವರು ಅದು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಇಬ್ಬರೇ ಕಾರಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಸುದೀಪ್ ಅಣ್ಣ ಮತ್ತು ಪ್ರಿಯಾಕ. ಅವ್ರಿಗೆ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಮತ್ತೆ ನನಗೆ ಈ ಮೂವಿಲಿ ಕರೆದು ಆಫರ್ ಮಾಡಿದ್ದಕ್ಕೆ ವಿಜಯ್ ಸರ್ ಆಗಲಿ ನಾನು ಸರ್ ಆಗಲಿ ಗ್ರೇಟ್ಫುಲ್ ಫಾರ್ ಇಟ್. ಸರ್ ತಮಿಳ್ ಡೈರೆಕ್ಟರ್ಸು, ತಮಿಳ್ ಪ್ರೊಡ್ಯೂಸರು, ಸೊ ಅವ್ರ ಜೊತೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಹೆಂಗಿತ್ತು ಮತ್ತು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕಾದ್ರೆ ಶೂಟಿಂಗ್ ಸೆಟ್ಸಲ್ಲಿ ನಿಮಗೆ ಏನು ಕಷ್ಟ ಆಯಿತು ಅಂತ? ಈಗ ತಮಿಳು ಬರೋದು ನನಗೇನು ಪ್ರಾಬ್ಲಮೇ ಆಗಿದೆ. ನಾನು ಅವ್ರಿಗೂ ಹೇಳ್ತಾ ಇದ್ದೆ ಡೈರೆಕ್ಟರ್ ಸರ್, ನಾನು ತಮಿಳಲ್ಲೇ ನಿಮ್ಗೆ ಅರ್ಥ ಆಗುತ್ತೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಅವರು ಪಾಪ ಇಲ್ಲ ನಾನು ಕನ್ನಡದಲ್ಲೇ ಮಾತಾಡ್ಬೋದಾ, ಅದು ನಿಮಗೆ ಬರಲ್ಲ ತಾನೆ ಕನ್ನಡ, ಏನು ಮಾತಾಡಿ ಪರವಾಗಿಲ್ಲ ತಮಿಳಲ್ಲೇ ಹೇಳಿ ಅಂತ. ಅದು ಲ್ಯಾಂಗ್ವೇಜ್ ಏನೋ ಡಿಸ್ಕಂಫರ್ಟ್ ಏನೂ ಆಗಿಲ್ಲ.
ಸರ್ ಇದು ಮ್ಯಾಕ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ವರ್ಷದಿಂದ ರಿಲೀಸ್ಗೆ ಬಂದು ಹೋಗಿ ಆಗ್ತಿದೆ. ಇವಾಗ August 15th ರಿಲೀಸ್ ಆಗಬೇಕಾಗಿತ್ತು, ಅಥವಾ ಸುದೀಪ್ ಸರ್ ಬರ್ಡೇಗೆ ರಿಲೀಸ್ ಆಗಬೇಕಾಗಿತ್ತು ಅಂತ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಇದು ಇವಾಗ ಫಿಕ್ಸ್ ಆಗಿದೆ. ಸೊ ಆ ಪೋಸ್ಟ್ಪೋನ್ ಆಗ್ತಿದ್ದಾಗ ನಿಮ್ಗೇನು ಅನ್ನಿಸ್ತಿತ್ತು? ಅಯ್ಯೋ ಇವಾಗ ಮೂವಿ ಬಂದ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ, ಅಥವಾ ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ಸುದೀಪ್ ಸರ್ ಬರ್ಡೇಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು, ಆ ಥರ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್? ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ದೇವ್ರ ಕೈಲಿರೋದು. ಸೊ ಯಾವ ಟೈಮ್ಗೆ ಬರಬೇಕು, ಯಾವ ಟೈಮಿಗೆ ಬರಬಾರ್ದು ಅಂತ ಅಲ್ಲಿ ದೇವ್ರು ಡಿಸೈಡ್ ಮಾಡೋದು. ಸೊ ಯಾವ ಟೈಮ್ ಬಂದ್ರೆ ಬರ್ತಾ ಇದೆಯಲ್ಲ ಒಟ್ಟಿನಲ್ಲಿ ಅಷ್ಟೇ, ಇನ್ನೇನು ಇಲ್ಲ. ಯಾವ್ಯಾವ ಟೈಮ್ಗೆ ಏನೇನು ಹಾಕ್ಬೇಕು ಅದು ಹಾಕಿದ್ರೇನೆ ಒಳ್ಳೇದಾಗುತ್ತೆ. ಬಟ್ ಡಿಸೆಂಬರ್ ಒಳ್ಳೆ ಮಂತ್ ಮೂವಿ ರಿಲೀಸ್ಗೆ. ಎಷ್ಟೋ ಮೂವಿ ತಗೊಳ್ಳಿ ನೀವು, ಎಲ್ಲ ಡಿಸೆಂಬರಲ್ಲೇ ರಿಲೀಸ್ ಆಗಿ ಹಿಟ್ ಆಗಿರೋದು. ಸೊ ಅದು ಪ್ರೊಡ್ಯೂಸರ್ಸ್ ಪ್ಲಾನ್ ಅದು. ಸರ್ ಫೈನಲ್ ಆಗಿ ಸುದೀಪ್ ಸರ್ ಫ್ಯಾನ್ಸ್ಗೆ ಮತ್ತೆ ನಿಮ್ಮ ಡೆಬ್ಯೂ ಆಗಿ ನೀವು ಕಾಣಿಸ್ಕೊಂತಿದ್ದೀರಲ್ಲ, ಸೊ ಫ್ಯಾನ್ಸ್ಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ನನ್ನ ಫ್ಯಾನ್ಸ್ಗೆ ಏನು ಕೇಳ್ಕೊಳ್ಳೋದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಂದೆಲ್ಲ ಮೂವಿ ನೋಡಿ ಥಿಯೇಟರ್ಸಲ್ಲೇ ಇದು. ಯಾಕೆಂದರೆ ಥಿಯೇಟ್ರಿಗೆ ಹೇಳಿ ಮಾಡಿಸಿದಂಥ ಮೂವಿ ಇದು. ಓಕೆ, ನಾವು ಒಂದೊಂದು ಮೂವಿ ಎಲ್ಲಿ ನೋಡಬೇಕು ಅಂದರೆ ಬಂದು ಅಲ್ಲೇ ಥಿಯೇಟ್ರಲ್ಲೇ ನೋಡ್ಬೇಕು. ಅವಾಗಲೇ ಮಜಾ. ಆ ಫ್ಯಾನ್ಸ್ ಮಧ್ಯೆ ಕಿರ್ಚಾಟ, ಕೂಗಾಟ, ಅವಾಗಲೇ ಒಂದು ಲೆಜೆಂಡ್ನ ನೀವು ಸೆಲೆಬ್ರೇಟ್ ಮಾಡೋಕ್ಕಾಗೋದು. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಹೆಂಗಿದ್ರು ಬೆಳೀತಾ ಇದೆ, ಇನ್ನೂ ಬೆಳೆಸೋಣ. ಉಳಿಸೋದೇನು, ಉಳ್ಸೋಕ್ಕೇನು ಇದು ಕನ್ನಡ ಇನ್ನು ಸತ್ತಾಗಿಲ್ಲ, ಬೆಳೀತಾನೆ ಇದೆ, ಇನ್ನು ಬೆಳೆಸೋಣ ಅಷ್ಟೇ. ಸರ್ ನೀವು ಒಬ್ರು ಫ್ಯಾನ್ ಬಾಯ್ ಆಗಿ ಫಿಲಿಮ್ ನೋಡ್ತಾ ಇದ್ದೀರಾ, ಯಾವತ್ತು ಹೋಗ್ತಾ ಇದ್ದೀರಾ, ಏನು? ನಾನು ಆ್ಯಕ್ಚುಲಿ ಮಿಡ್ನೈಟ್ ಶೋಗೆ ಹೋಗೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ನಡೀತಾ ಇದೆ, 2 ಡೇಸಲ್ಲಿ ಪ್ಲ್ಯಾನ್ ಮಾಡ್ತಾರೆ ಯಾವ ಶೋ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು, ಟೈಮಿಂಗ್ಸ್ ಏನು ಅಂತ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿತ್ತು ನಿಮ್ಮ ಹತ್ರ ಮಾತಾಡಿ. ಹೋಪ್ ಮ್ಯಾಕ್ಸ್ ವಿಲ್ ರೀಚ್ ಆಲ್ ದ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಹಿಟ್ ದ ಸ್ಕೈ ಹೈ ಲೆವೆಲ್ ಆಫ್ ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್.